Dear students, now I tell about multiple and factor. Multiple and factor. Multiple and factor. ಅಪವರ್ತ್ಯ ಮತ್ತು ಅಪವರ್ತನಗಳು. Yes, coming. ಅದು ಮಲ್ಟಿಪಲ್ ಅಂಡ್ ಫ್ಯಾಕ್ಟರ್, ಅಪವರ್ತ್ಯ ಮತ್ತು ಅಪವರ್ತನಗಳು. ಇದ್ರ ಮೇಲೆ ನವೋದಯ, ಸೈನಿಕ, ಮುರಾರ್ಜಿ, ಮೂಡಬಿದಿರೆ ಅಂದ್ರೆ ಆಳ್ವಾಸ್ ಸ್ಕೂಲ್ದು ಈ ಪರೀಕ್ಷೆಗೆ ಇದ್ರ ಮೇಲೆ ಒಂದು ಅಂಕ ಪ್ರಶ್ನೆ ಇರ್ತೈತಿ. ಯಾವ ರೀತಿಯಾಗಿ ಬೀಳುತ್ತದ ಅನ್ನೋದು ಇದ್ರ ಬಗ್ಗೆ ಇವತ್ತು ಐಡಿಯಾ ಕೊಡೋಣ. ಮಲ್ಟಿಪಲ್ ಅಂಡ್ ಫ್ಯಾಕ್ಟರ್. ಇವಾಗ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ, ನಾವು ಫ್ಯಾಕ್ಟರ್ ಬಗ್ಗೆ ಅಧ್ಯಯನ ಮಾಡೋಣ. ಫ್ಯಾಕ್ಟರ್ ಅಂದ್ರೆ ಏನ್ರಿ? ಅಪವರ್ತನಗಳು. ಫ್ಯಾಕ್ಟರ್ ಅಪವರ್ತನಗಳು. ಕನ್ನಡದಾಗ ಏನಂತ ಕರೀತಾರ? ಅಪವರ್ತನಗಳಂತ ಕರೀತಾರ. ಹೌದು. ಇಂಗ್ಲಿಷ್ನ ಏನ್ ಕರೀತಾರ? ಫ್ಯಾಕ್ಟರ್ ಕರೀತಾರ. ಫ್ಯಾಕ್ಟರ್ ಮತ್ತ ಮಲ್ಟಿಪಲ್ ಅಂತ. ಹೌದು. ಫ್ಯಾಕ್ಟರ್ ಇವಾಗ ನೋಡೋಣ. ಇವತ್ತು ಒಂದು ಡಿಜಿಟ್ ತಗೊಳ್ಳೋಣ. 4 ತಗೊಳ್ಳೋಣ. ಇದು ಎಷ್ಟಿದು? 4 ಅಂದ್ರೆ 4. ಹೌದಾ? ಈ ಅಂಕಿ ಎದರಲ್ಲೇ ಭಾಗ ಹೋಗ್ತೈತಿ ಅಥವಾ ಯಾವ್ಯಾವ ಟೇಬಲ್ಸ್ ನಾಗ ಬರ್ತಾವ ಅನ್ನೋದು ನೋಡೋಣ. ಇವಾಗ ಇದು 4 ಐತಿ. ಇದು ಯಾವ್ಯಾವ ಟೇಬಲ್ಸ್ ನಾಗ ಬರ್ತಾವ? 1 4 4 2 4 4 ಮತ್ತ 4 4. ಹೌದಾ? ಈಗ ಇವಕ್ಕೆ ಏನ್ ಕರಿತಾರಪ್ಪ ಅಂದ್ರ 1 2 4 ಇವು 4ರ ಅಪವರ್ತನಗಳು. ಹೌದಾ? 1 2 ಇವು 4ರ ಅಪವರ್ತನಗಳು. ಹೌದು. ಈಗ ನೋಡ್ರಿ, ಇಲ್ಲಿ 1 4 4, 2 2 4, 4 1 4. ಹೌದಾ? ಈಗ ಇದರೊಳಗ ಅತಿ ಚಿಕ್ಕ ಅಪವರ್ತನ ಯಾವುದು? ಇದರ ಯಾವುದು? ಚಿಕ್ಕ ಅಪವರ್ತನ ಎಷ್ಟು? 1. ಹೌದು. ದೊಡ್ಡ ಅಪವರ್ತನ 4. ದೊಡ್ಡ ಅಪವರ್ತನ 4. ಯಾವುದೇ ಅಂಕಿ ಕೊಳ್ಳಿ ಇವತ್ತು ಅದರ ಅಪವರ್ತನ ಬರೀರಪ್ಪ ಅಂದ್ರೆ ಒಂದ್ರೊಳಗ ಒಂದು ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಗಿರ್ತೈತಿ. ಒಂದೇನಾಗ್ತೈತಿ? ಎಲ್ಲ ಅಂಕಿಗಳೊಳಗ ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಗಿರ್ತೈತಿ. ಇವಾಗ ಯಾವ ಅಂಕಿ ಅಪವರ್ತನ ಬರೀ ಅಂದಿರ್ತಾನಲ್ಲ ಅದು ಏನಾಗಿರ್ತೈತಿ? ದೊಡ್ಡ ಅಪವರ್ತನ ಆಗಿರ್ತೈತಿ. ಗೊತ್ತಾಗ್ತೈತಿ? ಇದ್ರ ಮ್ಯಾಗ ಕ್ವಶನ್ ಆಗ್ತನ್ರಿ. 4ರ ಅಪವರ್ತನಗಳು ಯಾವ್ಯಾವು? 1 2 4. 4ರ ಅಪವರ್ತನಗಳಲ್ಲಿ ಚಿಕ್ಕ ಅಪವರ್ತನ ಯಾವುದು? 1. 4ರ ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನ ಯಾವುದು? 4. ಹಾಗಾದ್ರೆ 4ರ ಒಟ್ಟು ಅಪವರ್ತನಗಳು ಎಷ್ಟು ಹೇಳ್ರಿ ನೋಡೋಣ. 4ರ ಒಟ್ಟು ಅಪವರ್ತನಗಳು ಎಷ್ಟು? 3. ಗೊತ್ತಾಗ್ತೈತಿ? ಇವಾಗ ಇದನ್ನ ನೋಟ್ ಮಾಡ್ಕೊಳ್ಳಿ. ಈಗ ನೋಡ್ರಿ, ಯು ರೈಟ್ ಫ್ಯಾಕ್ಟರ್ ಆಫ್ 24 ಅಂದ್ರೆ 24ರ ಅಪವರ್ತನಗಳನ್ನು ಬರೆಯಿರಿ. ಮೊದಲು ನಮಗ ಶ್ರೀನಿವಾಸ್ ನಮ್ಗೆ ಟೇಬಲ್ಸ್ ಬರ್ಬೇಕು. ಏನ್ ಬರ್ಬೇಕು? ಅಂದ್ರೆ ಮಗ್ಗಿಗಳು ಬರಬೇಕು. ಅಂದ್ರ ಅದು ಗೊತ್ತಾಗ್ತೈತಿ. ಇವಾಗ 24 ಬರೆದ್ರಿ. ಹೌದಾ? 124 24. ಮತ್ತ ಯಾವಾಗಲೂ ಇವ ನಂಬರ್ ಬರ್ತದ, ಸೇರಿ ಸಂಖ್ಯೆ ಬರ್ತಪ್ಪ ಅಂದ್ರ ಅದು 2 ಟೇಬಲ್ಸ್ ನ ಬರ್ತೈತಿ. ನೀವು ತಿಳ್ಕೊಂಡ್ರಿ ಸರ್ 2 10 20 ರೀ. ಅಲ್ಲಿಗ ಟೇಬಲ್ಸ್ ಮುಗಿತ್ರಿ, ಮುಂದೆ ಬರಂಗಿಲ್ಲ ಏನ್ರಿ? ವರ್ಷು ಬರ್ತಾವ. ಅವಾಗ ಏನ್ ಬರ್ತೈತಿ? 2 12 24 ಮತ್ತ 3 8 24 4 6 24 5 ಒಳಗೆ ಬರೋದಿಲ್ಲ. 6 4 24. ಶ್ರೀನಿವಾಸ್ 6 4 24 and 8 3 24 ಮತ್ತೆ 9 ಬರೋದಿಲ್ಲ, 10 ಬರೋದಿಲ್ಲ, 12 2 24.
12 to the 24 ಅಂದ 24 ನೋಡಿ 24 ಒಂದು 24 24 ಎರಡು 12 3 8 4 6 6 4 8 3 12 7 24 ಒಂದೇ 24 ಹೌದಾ? ಹಾಗಾದ್ರೆ 24ರ ಅಪವರ್ತನಗಳು ಎಷ್ಟು ಅದಾವ? ಒಟ್ಟು ಅಪವರ್ತನಗಳು ಎಷ್ಟು ಹೇಳ್ರಿ? ಎಷ್ಟು? ಟೋಟಲ್ ಫ್ಯಾಕ್ಟರ್ 8. ಟೋಟಲ್ ಫ್ಯಾಕ್ಟರ್ 8 ಒಂದು. ಇನ್ನು ಚಿಕ್ಕ ಅಪವರ್ತನ ಹೇಳಿ. ಸ್ಮಾಲೆಸ್ಟ್ ಫ್ಯಾಕ್ಟರ್ ಕೆಸರಟ್ಟಿ. ಸ್ಮಾಲೆಸ್ಟ್ ಫ್ಯಾಕ್ಟರ್ ಯಾವುದು? 1. ಸ್ಮಾಲೆಸ್ಟ್ ಫ್ಯಾಕ್ಟರ್ 1. ಬಿಗ್ ಫ್ಯಾಕ್ಟರ್ 24. ಕ್ವಶನ್ ಕೇಳ್ತಾನ. ಏನ್ ಕೇಳ್ತಾನ? 24 ಸ್ಮಾಲೆಸ್ಟ್ ಫ್ಯಾಕ್ಟರ್ ಎಷ್ಟು? 1. ಬಿಗ್ಗೆಸ್ಟ್ ಫ್ಯಾಕ್ಟರ್ 24. ಹಿಂಗೂ ಕ್ವಶನ್ ಕೇಳಬಹುದು. 24ರ ಒಟ್ಟು ಅಪವರ್ತನಗಳು ಎಷ್ಟು? 8. ಹೌದು. ಈ ರೀತಿಯಾಗಿ ನಿಮ್ದು ನವೋದಯ ಪರೀಕ್ಷೆ ಒಳಗ ಕೇಳ್ತಾನ. ಇದರ ಅತ್ಯುತ್ತಮವಾದ ಈಸಿಯಾಗಿ ನಾವು ಕ್ಯಾಚ್ ಮಾಡ್ಕೋಬಹುದು ಒಂದು ಮಾರ್ಕ್ಸ್. ಹೌದು. ಪ್ರಜ್ವಲ್ ಇದು ಗೊತ್ತಾಗ್ತೈತಿ, ನೋಟ್ ಮಾಡ್ಕೊಳ್ಳಿ. ಈಗ ಕ್ವಶನ್ ಕೂತಾವ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರ ನವೋದಯ, ಸೈನಿಕ, ಮುರಾರ್ಜಿ, RMS ಅಂದ್ರೆ ಆದರ್ಶ ಸ್ಕೂಲ್. ಈಗೇನು 6th ಕ್ಲಾಸಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾವಲ್ಲ ಬಿಸಿನಾಳ, ಅದಕ್ಕೆ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾ ನೋಡೋಣ. ಫ್ಯಾಕ್ಟರ್ ಆಫ್ 12 12ರ ಅಪವರ್ತನಗಳು ಯಾವ್ಯಾವ ಕ್ವಶನ್ ಕೇಳ್ತಾನೆ? A 1 12, B 12 24 36, C 1 2 3 4 6 12, D 1 2 5 6 12. ಇದ್ರಾಗ ಫ್ಯಾಕ್ಟರ್ ಆಫ್ 12 ಯಾವ್ದಾಗ್ತೈತಿ ಪ್ರೇಮ? ಆಪ್ಷನ್ ಸಿ. ಅಲ್ಲಿ ಈ ರೀತಿ ನಾವು ಮಾರ್ಕ್ ಮಾಡಬಾರ್ದು. ಯಾವ ರೀತಿಯಪ್ಪ ಅಂದ್ರೆ ಈ ರೀತಿ ಮಾಡಬಾರ್ದು. ಇಲ್ಲಿ OMS ಒಳಗೆ ಕೊಟ್ಟಿರ್ತಾನೆ. ಇಲ್ಲಿ ಸಿ ಐತಿ. 1 2 3 4 6 12 ಫ್ಯಾಕ್ಟರ್ ಆಗ್ತೈತಿ. ಬರ್ಕೋಬಾರ್ದಮ್ಮ ತಗೋ. 1 12 1 1000 12, 2 6 12, 3 4 12, 4 3 12, 6 2 12 1. ಸರ್ ಇದು ಯಾಕಾಗಲ್ಲ? ಇದ್ರಾಗ ಯಾಕಾಗಲ್ಲಪ್ಪ ಅಂದ್ರೆ ಇದ್ರಾಗ ಸರ್ 2 ಆಗ್ತೈತಿ, 3 ಆಗ್ತೈತಿ, 4 ಆಗ್ತೈತಿ, ಇದು ಕೊಟ್ಟಿಲ್ರಿ. ಇಲ್ಲಿ ಏನಾಗ್ತೈತಿ? ಇದು ಏನ್ ಬರ್ದಾನ? ಮಲ್ಟಿಪಲ್ ಬರ್ದಾನ. ಮಲ್ಟಿಪಲ್ ಅಂದ್ರೆ ಗುಣಾಕಾರ ಬರ್ದಾನ, ಮಗ್ಗಿ ಬರ್ದಾನ ಅಂದ್ರೆ 12. ಇದು ಆಗಂಗಿಲ್ಲ, ಇದು ಆಗಂಗಿಲ್ಲ. ಯಾಕಪ್ಪ ಅಂದ್ರೆ 5 ಒಳಗ 12 ಬರಂಗಿಲ್ಲ. ಓಕೆ, ಹಾಗಾದ್ರೆ ಉತ್ತರ ಯಾವುದು? ಸಿ. ಸರಿಯಾದ ಉತ್ತರ ಯಾವುದು? ಸಿ. ಅಂದ್ರೆ ಈ ರೀತಿ ತುಂಬಬೇಕು ನಾವು. ಯಾವ ರೀತಿ ತುಂಬಬೇಕು? OMS ಶೀಟ್ ಒಳಗೆ ಯಾವ ರೀತಿ ತುಂಬಬೇಕು? ಓಕೆ, ಸರಿ. ಅಲ್ಲಿ ಕೊಟ್ಟಿರ್ತಾನಲ್ಲ, ಯಾವ ರೀತಿ ತುಂಬಾರ್ದಪ್ಪ ಅಂದ್ರ ಈ ರೀತಿ ಮಾರ್ಕ್ ಮಾಡಬಾರ್ದು. ಮತ್ತ ಈ ರೀತಿ ಮಾರ್ಕ್ ಮಾಡಬಾರ್ದು. ಮತ್ತೆ ಎರಡು ಕಟ್ಟಿಗೆ ಹಾಕೋಬಾರ್ದು. ಒಳಗೊಬ್ಬರೇ ಮಾಡ್ತಾರ, ಹಿಂಗ್ ಮಾಡ್ತಾರ. ಓಹೋ ಏ ತಪ್ಪತ್ತು ಹೋಗಲಿ, ಸಿ ಹಾಕೋತಾರ. ಹಿಂಗಾಗಿ ಇದನ್ನು ಕೂಡ ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು. ಇದು ಸರಿಯಾದ ಉತ್ತರ. ಇದು ಕ್ವಶನ್ ನಂಬರ್ 2 ಐತಿ. ಫ್ಯಾಕ್ಟರ್ ಆಫ್ 12 ಸಿ ಆಗುತ್ತೆ. ರೈಟ್ ಬಂಧುಗಳ ಮಕಾಂದರ ಟೋಟಲ್ ಫ್ಯಾಕ್ಟರ್ ಆಫ್ 32. ಇಲ್ಲಿ ಕ್ವಶನ್ ಕ್ಯಾನ್ ಟೋಟಲ್ ಫ್ಯಾಕ್ಟರ್ ಆಫ್ 32 ಒಟ್ಟು ಅಪವರ್ತನ ಎಷ್ಟು? 32. ಆಪ್ಷನ್ಸ್ ಕೊಟ್ಟಿಲ್ಲ. ಸರ್ ನೆನಪು ಬರ್ಯಾರೇನ್ರಿ?
ನಾನಾ ಬರ್ತದೆ. ಹೌದು. ನೋಡ್ರಿ, ಟೋಟಲ್ ಫ್ಯಾಕ್ಟರ್ ಆಫ್ 32. ಆಪ್ಷನ್ ಎ 12, ಆಪ್ಷನ್ ಬಿ 8, ಆಪ್ಷನ್ ಸಿ 6, ಆಪ್ಷನ್ ಡಿ 4. ಹಾಗಾದ್ರೆ ಇದರ ಆನ್ಸರ್ ಯಾವ್ದು ಆಗ್ತೈತಿ ಹೇಳಿ ನೋಡೋಣ. ಸಿ ಆಗ್ತೈತಿ. ಸಿನೇ ಯಾಕೆ ಆಗ್ತೈತಿ? ಅವ ನಾವು ಮಾಡೋಣ ಏನು ಮಾಡೋಣ, ಇಲ್ಲಿ ಟೋಟಲ್ ಫ್ಯಾಕ್ಟರ್ ಕೊಟ್ಟಾನ. ಅವಾಗ ಏನು ಮಾಡೋಣ, 32 ಎದ್ರೊಳಗೆ ಬರ್ತಾನೆ ನೋಡೋಣ. 1 32ಲಿ, 2 16ಲಿ, 4 8ಲಿ, 8 4ಲಿ, 16 2ಲಿ, 6 1ಲಿ, 1 2 3 4 5 6. ಎಷ್ಟದು ಇವು? 6. ಹೀಗಾಗಿ ಆಪ್ಷನ್ ಏನಾಗ್ತೈತಿ? ಆಪ್ಷನ್ ಸಿ. ಸಿ ಆಗ್ತೈತಿ. ಆಪ್ಷನ್ ಸಿ ಅಂತ ಆಗ್ತೈತಿ, ಸಿ ಆಗ್ತೈತಿ. ಈ ರೀತಿಯ ಕ್ವಶನ್ ಕೇಳ್ತಾನ ಒಂದು, ಈ ರೀತಿಯ ಕ್ವಶನ್ ಕೇಳ್ತಾನ ಒಂದು. ಈ ಅಡುಗದಾಗ ಒಂದು ರೀತಿ ಕೇಳ್ತಾನ. ಇನ್ನೂ ಕೂಡ ಇನ್ನೊಂದು ಕ್ವಶನ್ ಕೇಳ್ಬೋದು. ಅದನ್ನ ಯಾವ ರೀತಿಯಾಗಿ ನೋಡೋಣ. ಇವಾಗ ನೋಟ್ ಮಾಡ್ಕೊಳ್ಳಿ ಇದನ್ನು. ಸರಿ, ಈಗ ತಳ ಕಂಟಿನ್ಯೂ ಮಾಡೋದು. ಈಗ 4th ಕ್ವಶನ್, ಮಕಾಂದರ 8 ಮತ್ತು 18ರ ಸಾಮಾನ್ಯ ಅಪವರ್ತನ. ಹೌದು, 8 ಮತ್ತು 18ರ ಸಾಮಾನ್ಯ ಅಪವರ್ತನ ಅಂದ್ರೆ ಇಂಗ್ಲಿಷ್ ಹೇಗೆ ಹೇಳ್ತಾನ, ಕಾಮನ್ ಫ್ಯಾಕ್ಟರ್ ಆಫ್ 8 and 18. ಅವೆರಡು ಏನು ಮಾಡ್ಬೇಕಪ್ಪ ಅಂದ್ರೆ ಪರ್ಸು ನೋಡಪ್ಪ ಇದ್ದಾಗ ಈಗ 8 ಬರ್ದೇವಿ, 8 ಬರ್ದೇವಿ, 18 ಬರೋಣ. 8 8 1 8ಲಿ, 2 4ಲಿ, 4 2ಲಿ, 8 1ಲಿ, 8 ಮುದಾ ಶ್ರೀನಿವಾಸ್ ಪ್ರಜ್ವಲ್. ಈಗ 18 ನೋಡಿ, 1 18ಲಿ, 2 9ಲಿ 18, 3 6ಲಿ 18, 6 3ಲಿ 18, 9 2 18, 18 18. ಕಾಮನ್ ಫ್ಯಾಕ್ಟರ್ ಅಂದ್ರೆ ಎರಡು ಕಡೆ ಇರಬೇಕು, ಅದು ಕಾಮನ್ ಆಗಿರ್ಬೇಕು. ಎರಡು ಕಡೆ 8ರ ಬಂದಿರ್ಬೇಕು, 18ರ ಬಂದಿರ್ಬೇಕು. ಹೌದು. ಈಗ ನೋಡೋಣ, 1 2 ಕಡೆ ಬಂದೈತಿ, 2 ಕಡೆ ಬಂದೈತಿ. ಹಾಗಾದ್ರೆ 1 ಮತ್ತು 2 ಏನಪ್ಪ ಅಂದ್ರೆ ಸಾಮಾನ್ಯ ಅಪವರ್ತನ. 2 ಕಡೆ ಇರಬೇಕು. 8 ಮತ್ತು 18ರ 2 ಕಡೆ ಯಾವಾಗ ಬಂದ್ರೆ 1 ಮತ್ತು 2. ಹಾಗಾದ್ರೆ ಆಪ್ಷನ್ ಏನಾಗ್ತೈತಿ? ಎ ಆಗ್ತೈತಿ. ಅಲ್ಲಿಗೆ ಕೊಟ್ಟಿರ್ತಾನ. ಏನಾಗ್ತೈತಿ? ಆಪ್ಷನ್ ಸಿ ಆಗ್ತೈತಿ. ಓಕೆ, ತಿಳಿತು, ಗೊತ್ತಾಗ್ತೈತಿ. ಇದೊಂದು ಪ್ರಶ್ನೆ ನೋಟ್ ಮಾಡ್ಕೊಳ್ರಿ. ನಾವು ಇವಾಗ ಏನು ಮಾಡೋಣ, ಮಲ್ಟಿಪಲ್ ಆಗೋಣ ಅಂತ ಇದಾದ ನಂತರ ಇದನ್ನು ಬರ್ಕೊಡಿ, ನೋಟ್ ಮಾಡ್ಕೊಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಇವುಗಳಿಗೆ ಅಪವರ್ತನ ಬರೀಬೇಕು. ಹೌದಾ? 1 to 15 ನಂಬರ್ಸ್ ಯಾರು ಬರೀತೀರಿ? ಬಾ ಪ್ರೇಮ. You come first.
ಸರಿ ನೋಡೋಣ. ಇವುಗಳು ಬರೆದು ಸರಿ ಐತಿ. ಹೌದು, ಕ್ಲಾಪ್ಸ್ ಹಾಕ್ರಿ ಇವಳಿಗೆ. ಇವಾಗ ನೋಡ್ರಿ, 1 ಫ್ಯಾಕ್ಟರ್ 1, 2 ಫ್ಯಾಕ್ಟರ್ 1 2 1 2 1 2 2 2 1 2 1 3 3 1 1 4 2 4 4 1 1 5 5 1 1 6 2 3 3 2 6 1 1 7 7 1 1 8 2 4 4 2 8 1 ಓಕೆ. 1 9 3 3 9 1 1 10 2 5 5 2 10 1 1 1 12 2 6 3 4 4 3 6 2 12 1 1 1 15 3 5 5 3 15 1 ಗೊತ್ತಾಗ್ತೈತಿ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ರೈಟ್ ಫ್ಯಾಕ್ಟರ್ ಅಂದ್ರೆ ಫ್ಯಾಕ್ಟರ್ಸ್ ಹಿಂಗೆ ಬರೆಯಕ್ಕೆ ಬರಬೇಕು. ಇವಾಗ ಏನು ಕೇಳ್ತಾನ, ಅವಿಭಾಜ್ಯ ಅಪವರ್ತನ ಅಂತ ಕೇಳ್ತಾನೆ. ಅವಿಭಾಜ್ಯ ಅಪವರ್ತನ ಪ್ರೈಮ್ ಫ್ಯಾಕ್ಟರ್ ಇವೆಲ್ಲ ನೋಡ್ರಿ. ಇದ್ರಾಗ ಎಷ್ಟದಾವ? 3 ಅದಾವ. ಇದ್ರಾಗ ಎಷ್ಟದಾವ? 4. ಇದ್ರಾಗ ಎಷ್ಟದಾವ? 4. ಇದ್ರಾಗ 3. ಇದ್ರಾಗ ಎಷ್ಟದಾವ? 4 6 4. ಹೌದು. ಇನ್ನು ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ ಇತ್ತು ಅಂದ್ರೆ ಅವಕ್ಕೆ ಏನು ಕರೀತಾರೆ? ಭಾಜ್ಯ ಅಪವರ್ತನ ಅಂತ ಕರೀತಾರೆ. ಇನ್ನು ಅವಿಭಾಜ್ಯ ಅಪವರ್ತನ ಅಂದ್ರೆ ಅವು ಮಧ್ಯ ಇರಬಾರ್ದು. ಅಂದ್ರೆ ಕೇವಲ ಒಂದರನೇರ ಕಟ್ತಾ ಹೋಗ್ಬೇಕು ಅಥವಾ ಕೊಟ್ಟ ಅಂಕೆಲೇನೆ ಭಾಗ ಹೋಗ್ಬೇಕು. ಇಟ್ ಡಿವಿಜಬಲ್ ಇಟ್ ಸೆಲ್ಫ್ ಆರ್ 1. ಅದಕ್ಕೆ ಏನು ಕರೀತಾರಪ್ಪ ಅಂದ್ರೆ ಪ್ರೈಮ್ ಫ್ಯಾಕ್ಟರ್ ಕರೀತಾರ. ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಇವಾಗ ಇದನ್ನು ನೋಟ್ ಮಾಡ್ಕೊಳ್ಳೋದು. ಈಗ ಅವಿಭಾಜ್ಯ ಅಪವರ್ತನ. ಯಾವ ಅಪವರ್ತನ? ಅವಿಭಾಜ್ಯ ಅಪವರ್ತನ ಒಂದು ಪ್ರೈಮ್ ಫ್ಯಾಕ್ಟರ್. ಅದ್ರ ಲಕ್ಷಣ ಏನಪ್ಪಾ ಅಂದ್ರೆ 1ರಿಂದ ಭಾಗ ಹೋಗಬೇಕು ಮತ್ತ ತಾನೇ ಭಾಗ ಹೋಗ್ಬೇಕು. ಅಂದ್ರೆ ಇಟ್ ಡಿವಿಜಬಲ್ ಇಟ್ ಸೆಲ್ಫ್. ಕೇವಲ 2 ಅಪವರ್ತನ ಹೊಂದಿರಬೇಕು ಅಂದ್ರೆ 1 2 ಫ್ಯಾಕ್ಟರ್ಸ್. ಇದಕ್ಕೆ ಏನು ಕರೀತಾರ? ಅವಿಭಾಜ್ಯ ಅಪವರ್ತನ ಅಂತ ಕರೀತಾರೆ. ಯಾವ ರೀತಿ ನೋಡೋಣ? ಪ್ರಜ್ವಲ ಇದ್ರಾಗೂ ಕೂಡ 1 2 ಫ್ಯಾಕ್ಟರ್ಸ್ ಅದಾವ. ಇದನ್ನು 1 2 ಫ್ಯಾಕ್ಟರ್ಸ್ ಅದಾವ. 1 2 ಫ್ಯಾಕ್ಟರ್ಸ್ ಅದಾವ. 1 2 ಫ್ಯಾಕ್ಟರ್ಸ್ ಮತ್ತು ಹೌದಿಲ್ಲ. ಈ ರೀತಿಯಾಗಿ 2 ಫ್ಯಾಕ್ಟರ್ಸ್ ತಪ್ಪ ಅಂದ್ರೆ ಅದಕ್ಕೆ ಅಂತ ಹೇಳ್ತಾರಪ್ಪ ಅಂದ್ರೆ ಅವಿಭಾಜ್ಯ ಅಪವರ್ತನ ಅಂತ ಕರೀತಾರೆ. ಯಾವ ಅಪವರ್ತನ? ಈಗ 10ರ ಅವಿಭಾಜ್ಯ ಅಪವರ್ತನಗಳು. ಪ್ರೈಮ್ ಫ್ಯಾಕ್ಟರ್ ಆಫ್ 10. ಇವಾಗ ನೋಡ್ರಿ ಯಾವ್ದಾಗುತ್ತೆ ನೋಡೋಣ. ಇದ್ರಾಗ ಆಪ್ಷನ್ ಬಿ. ಎ ಯಾಕಾಗಲ್ಲಪ್ಪ ಅಂದ್ರೆ 10 ಐತಲ್ಲ, ಪ್ರೈಮ್ ನಂಬರ್ ಆಗಲ್ಲ, ಅದು ಕಾಂಪೋಸಿಟ್ ನಂಬರ್ ಐತದೆ. ಹೌದಾ? ಹಿಂಗಾಗಿ 10 20 30 ಇದೇನಾಗ್ತೈತೆ? ಮಲ್ಟಿಪಲ್ ಆಗ್ತೈತೆ. ಇದನ್ನು ಕೂಡ ಆಗಂಗಿಲ್ಲ. ಹೌದು. ಹಾಗಾದರೆ ಏನಾಗ್ತೈತಿ? ಬಿ ಆಗ್ತೈತಿ. ಏನಾಗ್ತೈತಿ? ಬಿ. ಹೌದಾ? ಬಿ ಆಗ್ತೈತಿ. ಇನ್ನು ಇದ್ರಾಗ ನೋಡ್ರಿ 10 ಫ್ಯಾಕ್ಟರ್ ನೋಡ್ರಿ. 10 ಐತಿ ಶ್ರೀನಿವಾಸ್. 2 5 10 5 ಒಂದೇ 2 ಮತ್ತು 5 ಐತಿ. ಹೌದು. 10 ಆಗಂಗಿಲ್ಲ. ಇದೂ ಆಗೋದಲ್ಲ, ಇದೂ ಆಗೋದಿಲ್ಲ, ಮತ್ತು ಇದೂ ಆಗೋದಿಲ್ಲ. ಬಿ ಆಗ್ತೈತಿ. ಇನ್ನು 1000 ಐತಿ. 1000ರ ಅವಿಭಾಜ್ಯ ಅಪವರ್ತನ ಪ್ರೈಮ್ ಫ್ಯಾಕ್ಟರ್ ಆಫ್ 1000. ಈ ರೀತಿಯಾಗಿ ಕ್ವಶನ್ ಕೇಳಬಹುದು ನವೋದಯ ಪರೀಕ್ಷೆಯಲ್ಲಿ. ನೋಡೋಣ 1000 ತಗೊಳ್ಳೋಣ. 2 5 10 ಪೂಜೆ 2 500. ಹೌದು. 2 25 50 ಒಂದು ಪೂಜೆ 5 ಮುಂದೆ ಹೋಗ್ತೈತಿ. ಇದು 5 25 ಒಂದು ಪೂಜೆ 5 ತಗೊಳ್ಳೋಣ. 5 50
10 ತೊಗೊಳಕ್ ಬರಲ್ಲ. ಯಾಕೆ ಬರಂಗಿಲ್ಲ? 10 ಅದು ಅವಿಭಾಜ್ಯ ಅಪವರ್ತನ ಅಲ್ಲ, ಅದು ಭಾಜ್ಯ ಸಂಖ್ಯೆ. ಹಿಂಗಾಗಿ ಏನಾಗ್ತೈತಿ 5 ತೊಗೊಳ್ಳೋಣ. 5 × 50, 5 × 2 10 ಮತ್ತೆ 2 1 2 ನೋಡ್ರಿ 2 2 2 ಬಂದೈತಿ ಇಲ್ಲಿ 2 2 ಇದು 5 5. ಹೌದು. ಈಗ ನೋಡಿ ಇದು ಆಗಂಗಿಲ್ಲ. 10 × 100 100 × 1000 ಆಗ್ತೈತಿ. ಆದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೋಡಿ 15 50 50 × 500 500 2 1000 ಆಗ್ತೈತಿ. ಇದನ್ನು ಆಗಂಗಿಲ್ಲ. ಯಾಕಂದ್ರೆ 10 ಇದ್ದರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 50 10 ಇದನ್ನು ಕೂಡ ಎರಡು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಿಂಗಾಗಿ ಏನಾಗ್ತೈತಿ ಆನ್ಸರ್ ಎ ಅವಿಭಾಜ್ಯ ಸಂಖ್ಯೆ ಒಳಗೆ ಅವಿಭಾಜ್ಯ ಅಪವರ್ತನ. ಹಿಂಗಾಗಿ ಏನಾಗ್ತೈತಿ 100ರ ಅವಿಭಾಜ್ಯ ಅಪವರ್ತನ. ನೋಡ್ರಿ 2 2 4 4 2 8 8 5 40 45 200 205 1000. ಹೌದಿಲ್ಲ? ಎರಡನೇದು ಏನಾಗ್ತೈತಿ ಈ ರೀತಿ ಬಂದಿರ್ತೈತಿ. ಈ ರೀತಿ ಬಂದಿರ್ತೈತಿ. ಏನಾಗ್ತೈತಿ ಆಪ್ಷನ್ ಎ ಆಗ್ತೈತಿ. ಓಕೆ, ಗೊತ್ತಾಗ್ತೈತಿ. ಅವಿಭಾಜ್ಯ ಅಪವರ್ತನ ಗೊತ್ತಾಯ್ತು, ಒಟ್ಟು ಅಪವರ್ತನ ಗೊತ್ತಾಗ್ತೈತಿ. ಮತ್ತೆ ಅಪವರ್ತನಗಳು ಯಾವ ಗೊತ್ತಾಗ್ತೈತಿ. ಇವಾಗ ನಾವು ಅಪವರ್ತ್ಯ ಹೋಗೋಣ, ಮಲ್ಟಿಪಲ್ ಹೋಗೋಣ. ಓಕೆ, ನೋಟ್ ಮಾಡ್ರಿ, ನೋಟ್ ಮಾಡಿ. ಈಗ ರೈಟ್ ದ ಫ್ಯಾಕ್ಟರ್ ಟ್ರೀ ಆಫ್ 24. ಹೌದಾ? ಫ್ಯಾಕ್ಟರ್ ಟ್ರೀ ರಚನೆ ಮಾಡೋಣ. ಕಂಪ್ಲೀಟ್ ಮಾಡಿ. ಹೌದಾ? 24 ಐತೆ 12 2 24 ಆಗ್ತೈತೆ. 12 2 24 ಇಲ್ಲಿ 12 ಬಂದದಂದ್ರ ಎಷ್ಟು? 2 12 ಆಗ್ತೈತಿ. 6 2 12 ಇಲ್ಲಿ 6 ಬಂದದಂದ್ರ 2 3 6 6 2 12 12 2 24. ಹೌದು ಉಮೇರ? ಓಕೆನಾ? ಇದು ನೋಡಿ ಇಲ್ಲಿ 18 ಐತಿ, 3 18 ಐತಿ. 3 ಎಷ್ಟಲೇ 18 ಆಗ್ತೈತಿ? 3 3 6 18 3 6 18 ಆಗ್ತೈತಿ. ಹೌದು. ಈ ನೋಡ್ರಿ 3 6 18. ಹೌದಾ? ಇಲ್ಲಿ 6 ಬಂದ್ರೆ ಎಷ್ಟು? 6 ಬಗ್ಗೆ ಹೆಂಗ್ ಮಾಡ್ಬೇಕು? 2 3 6 6 3 18. ಓಕೆ, 12 2 24 2 6 12 2 3 6. ಯಾವ ರೀತಿಯಾಗಿ ಅಪವರ್ತನ ಬರ್ತದೆ ಅನ್ನೋದು ಗುರುತು ಮಾಡಿದ್ರೆ ಈ ಟ್ರೀ ಏನ್ ಮಾಡಬೇಕು? ಕಂಪ್ಲೀಟ್ ಮಾಡಬೇಕು. ಓಕೆ, ಈಗ ಅಪವರ್ತ್ಯಗಳು ಮಲ್ಟಿಪಲ್ಸ್. ಹೌದು ಸಫಿಯಾ? 12ರ ಅಪವರ್ತ್ಯಗಳು ಯಾವುವು ಓದ್ಕತ್ತ. ಅವಾಗ 12ರ ಅಪವರ್ತ್ಯಗಳು ಇಲ್ಲಿವರೆಗೂ ಕೂಡ ಅಪವರ್ತನ ಬಗ್ಗೆ ಅಧ್ಯಯನ ಮಾಡಿದ್ರಿ. ಈಗ ಅಪವರ್ತ್ಯಗಳು ಅಂದ್ರ ಗುಣಾಂಕಗಳು. ಈ 12ರ ಬಗ್ಗೆನೇ ಮುಂದೆ ಬರೀಬೇಕಪ್ಪ. ಹೌದಾ? 12 12 ಐತೆ. 12 12 24 12 3 36 12 ಇವು ಅಲ್ಲೆಲ್ಲ ಕೇಳಿದ್ದಾನೆ. 12ರ 4 ಅಪವರ್ತನ ಇಟ್ಟಿದ್ರ ಮೊದಲ 4 ಅಪವರ್ತಗಳು ಬರೀಬೇಕು. ಹೌದಾ? 12ರ ಅಪವರ್ತಗಳು 24 36 48 60 72. ಓಕೆ, ಇನ್ನು 8ರ ಅಪವರ್ತಗಳು 8ರ ಅಪವರ್ತಗಳು 16 ಮತ್ತ 24 40. ಈಗ 10ರ ಅಪವರ್ತಗಳು ಹೇಳ್ರಿ. ಓಕೆನಾ? ಈಗ 4ರ ಅಪವರ್ತಗಳು ಇವು ಕೂಡ ಏನ್ ಕರೀತಾರ? ಅಪವರ್ತ್ಯ ಅಂತ ಕರೀತಾರ. ಹೌದು, ಮಲ್ಟಿಪಲ್ಸ್ ಇವು. ಇದನ್ನು ಕೂಡ ಇದಕ್ಕಿಂತ ಹೆಚ್ಚಾಗಿ ಪ್ರೈಮ್ ಫ್ಯಾಕ್ಟರ್
ಕಾಮನ್ ಫ್ಯಾಕ್ಟರ್, ಟೋಟಲ್ ಫ್ಯಾಕ್ಟರ್ಸ್, ಈ ರೀತಿಯಾಗಿ ಪ್ರಶ್ನೆಗಳು ನಿಮ್ಮ ನವೋದಯ ಪರೀಕ್ಷೆಯಲ್ಲಿ ಬೀಳ್ತಾವ. ಇದು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿರಿ. ನಿಮಗೂ ಕೂಡ ಹೋಮ್ವರ್ಕ್ ಕೊಡ್ತೀನಿ, ಮನೆಯೊಳಗೆ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಏನಂತೆ ನಿಮಗೆ ಹೆಚ್ಚು ಹೆಚ್ಚು ಅಂಕಗಳು ಸಿಗ್ತಾವೆ. ಮೋರ್ ವರ್ಕ್, ಮೋರ್ ಎಫರ್ಟ್ಸ್, ಮೋರ್ ಮಾರ್ಕ್ಸ್. ಹೌದು, ತಿಳಿತು? ಇದು ಕೂಡ ನಮ್ಮ ಇಲ್ಲಿವರೆಗೂ ಕೂಡ ಇನ್ನು ಅಪವರ್ತನ ಮತ್ತು ಅಪವರ್ತ್ಯಗಳ ಅಧ್ಯಾಯ ಬಗ್ಗೆ ಕುರಿತು ನೀವು ತಿಳ್ಕೊಂಡ್ರಿ. ಹೌದು, ಇದ್ರ ಬಗ್ಗೆ ಏನಾರ ತಿಳಿಲಿಕ್ಕಪ್ಪ ಅಂದ್ರೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನನಗೆ ಕೇಳಿ, ಸರ್ ಇದು ತಿಳಿದಿಲ್ಲ, ಇದು ಯಾಕೆ ಗೊತ್ತು, ಹಂಗೆ ಗೊತ್ತು ಅಂತೇಳಿ ವರ್ಕ್ ಮಾಡ್ತೀವಿ. ಶ್ರೀನಿವಾಸ್, ಓಕೆ.